ಆಕಾಶವಾಣಿ ಧಾರವಾಡ. ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆಲೋಚನೆ ಸಮ ಆಲೋಚನೆ, ಹೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಪದೇ ಪದೇ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿ, ಬೊಮ್ಮನಹಳ್ಳಿ. ಕಲಿಯಲು ಕಲಿಯಿರಿ, ಕಲಿಯಲು ಕಲಿಯಿರಿ. ಸುಬೋಧ ಕಲಿಕಾ ಕೇಂದ್ರ. ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ, ಜೀವನಕ್ಕಾಗಿ ಕೌಶಲ್ಯಗಳ ಅರಿವು, ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ, ಆಹ್ಲಾದಕರ ವಾತಾವರಣ, ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ, ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ. ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ. 10ನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ. ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ. ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಫೋನ್ ನಂಬರ್ 9980137798. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸ್ವದೇಶಿ ಪ್ರತಿಪಾದಕರು ಹಾಗೂ ಸಮಾಜ ಚಿಂತಕರು ಆಗಿರುವ ಅರವಿಂದ ಮಾನೆ. ತಮ್ಮ ಹೋಟೆಲ್ನ ಸ್ವಾದಿಷ್ಟ ರಾಗಿ ತಿನಿಸು ಹಾಗೂ ವಿವಿಧ ಖಾದ್ಯಗಳಿಗಾಗಿ ಹೆಸರುವಾಸಿ. ಸಂಪರ್ಕಿಸಿ ಗಜಾನನ ಹೋಟೆಲ್, ಮರಾಠ ಗಲ್ಲಿ, ಹುಬ್ಬಳ್ಳಿ. ಮೊಬೈಲ್ 9844010110. ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಒಂದು ನಮ್ಮ ಮಾತು, ನಮ್ಮ ಊಟ ಎಲ್ಲದರಲ್ಲೂ ಇತಿಮಿತಿ ಇದ್ದರೆ ಬಹಳ ಶ್ರೇಷ್ಠ. ನಿನ್ನೆ ತಾನೇ ವೈದ್ಯರ ದಿನಾಚರಣೆ ಆಚರಿಸಿದ್ವಿ. ವೈದ್ಯರು ಹೇಳೋ ಪ್ರಕಾರ ಓವರ್ ಈಟಿಂಗ್ ಅಂದ್ರೆ ನಾವು ಹೆಚ್ಚು ಊಟ ಮಾಡೋದೇ ನಮ್ಮ ಅನಾರೋಗ್ಯಕ್ಕೆ ಕಾರಣ ಅಂತ ಹೇಳ್ತಾರ ಅವರು. 75% ಹೊಟ್ಟೆ ಖಾಲಿ ಇರ್ಬೇಕಂತ, ಚಲೋ ಇರಬೇಕು ಅಂತ. ನಮ್ಮ ಮನಸ್ಸು ಕೂಡ ಹಾಗೇನೆ, ನಮ್ಮ ವಿಚಾರಗಳು ಕೂಡ ಒಂದು ಅತ್ಯುತ್ತಮವಾಗಿರ್ಬೇಕು ಅಂದ್ರೆ ಆದಷ್ಟು ಖಾಲಿ ಇಟ್ಕೊಳ್ಬೇಕು. ಸಾಮಾಜಿಕ ಜಾಲತಾಣಗಳಿರುವಂತಹ ಎಷ್ಟೋ ಕಸಗಳನ್ನ ತಲೆ ಹಾಕೋತೀವಿ. ಆ ಸುದ್ದಿ ಅಂತೇಳಿ ಅವನ್ನೆಲ್ಲ ಬಿಟ್ಟು ಧನಾತ್ಮಕ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ, ಜೊತೆಗೆ ಇತಿಮಿತಿಯಾದ ಊಟವನ್ನು ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ ಆರೋಗ್ಯ ನಮ್ ಕೈಯಾಗಿರ್ತದ. ಅವಾಗ ವೈದ್ಯರು ಕೂಡ ಏನೋ ಸಣ್ಣ ಪುಟ್ಟ ತೊಂದರೆ ಬಂದ್ರು ಕೂಡ ನಿರಾಯಾಸವಾಗಿ ಅವುಗಳನ್ನ ನಿವಾರಿಸಿಕೊಡ್ತಾರ, ಆರಾಮಾಗಿರ್ತೀವಿ. ನಮ್ಮವ್ ಹೇಳ್ತಿದ್ದೆ ಯಾವಾಗ್ಲೂ ಒಂದ್ ರೊಟ್ಟಿ ಕಡಿಮೆ ತಿನ್ಬೇಕು ಅಂತ. ಹಂಗ ಒಂದು ಇತಿಮಿತಿಯೊಳಗೆ ನಾವು ಬದುಕಿ ನಮ್ಮ ವಿಚಾರಗಳನ್ನು ಕೂಡ ಉತ್ತಮ ಮಾಡ್ಕೊಳ್ಬೇಕು ಅಂದ್ರೆ ಅವುಗಳಲ್ಲಿ ಇತಿಮಿತಿಯನ್ನ ಹಾಕೊಳ್ಳೋಣ ಅಂತ ಆಸೆ ಮಾಡ್ತಾ ನಮ್ಮ ಜೊತೆಗೆ ಹಿರಿಯ ಸಮಾಲೋಚಕರಾಗಿರುವಂತಹ ಗುರುರಾಜ್ ಪಾಟೀಲ್ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರಪ್ಪ ಎಲ್ಲರಿಗೂ. ನಿಮ್ಗೂ ನಮಸ್ಕಾರ. ಆಮೇಲೆ ನೀವು ಹೇಳ್ದಂಗ ನಿನ್ನೆ ವೈದ್ಯರ ದಿನಾಚರಣೆ ಆಯ್ತು. ಹಂಗೆ ನಮ್ಮ ಯಾರು ಕೇಳುಗರಿದ್ದಾರೆ ಎಲ್ಲ ವೈದ್ಯರಿಗೆ ವೈದ್ಯ ದಿನಾಚರಣೆಯ ಶುಭಾಶಯಗಳು. ಎಷ್ಟೋ ಜನ MBBS ಕಲ್ತು, MD ಕಲ್ತು ಸಮಾಜ ಸೇವೆಗೆ ನಿಂತಂತ ಎಷ್ಟೋ ಜನರೊಳಗ ಮೊನ್ನೆ ನಾನು MR ದೇಸಾಯಿ ಅನ್ನೋರನ್ನ ಭೇಟಿಯಾಗಿದ್ದೆ. ಅಪ್ರತಿಮವಾದಂತಹ ಸಮಾಜದ ಕಲ್ಯಾಣದ ಕೆಲಸ ಮಾಡ್ಲಿಕ್ಕೆ. ಸೊ ಹಂಗ ಸಮಾಜ ಒಬ್ಬ ವೈದ್ಯ ಅಂತಂದ್ರೆ ಎಲ್ಲರಲ್ಲೂ ಆ ವೈದ್ಯಕೀಯ ಗುಣಧರ್ಮಗಳವ. ನಿಮ್ಮ ಹತ್ರ ಅವ ಚೋಳನ್ ಸಾಹೇಬ್ರ, ನೀವೇನ್ ಮಾಡ್ಲಿಕ್ಕತ್ತೀರಿ? ಪ್ರತ್ಯಕ್ಷ ಪರೋಕ್ಷವಾಗಿ ಮಾನಸಿಕವಾಗಿ ದೈಹಿಕವಾಗಿ ಬೇರೆ ಬೇರೆ ರೋಗಗಳನ್ನ ನಿರ್ವಹಣೆ ಮಾಡ್ಲಿಕ್ಕತ್ತೀರಿ. ಸಮಾಜದ ರೋಗ ನಿವಾರಣೆ ಮಾಡ್ಬೇಕನ್ನೋದನ್ನ ನಿಮ್ದು ಒಂದು ಜವಾಬ್ದಾರಿ ಅಂತ ತಗೊಂಡ್ ಮಾಡಿದಂತ ಪ್ರತಿಯೊಬ್ಬ ವೈದ್ಯರನ್ನು ನಾವು ಇವತ್ತು ನೆನೆಸ್ಕೋಬೇಕು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಕೂಡ ಒಬ್ಬರು ವೈದ್ಯರೇ, ನೀವು ಕೂಡ ಶುಭಾಶಯಗಳಂತ ಹೇಳ್ತಾ ಇರ್ಲಿ. ನಾವು ಸಣ್ಣವರು ದೊಡ್ಡ ಕೆಲಸ ಮಾಡ್ಲಿಕ್ಕಂತ ಸಾಕಷ್ಟು ಮಹನೀಯರು ನಮ್ಮ ಸಮಾಜದೊಳಗಿದ್ದಾರೆ, ಅವ್ರನ್ನೆಲ್ಲ ನಾವು ನೆನೆಸ್ಕೋಬೇಕು ಇವತ್ತು. ಆಗ್ಲೇ ಮಾತಾಡ್ತಾ ಇತಿಮಿತಿ ಬಗ್ಗೆ ಹೇಳ್ತಾ ಇದ್ದೆ. ಅಂದ್ರೆ ನಾವು ಊಟದಲ್ಲಿ ಸ್ವಲ್ಪ ನಾವು ಹತೋಟಿ ಇರಬೇಕು. ಯಾಕಂದ್ರೆ ನಮ್ಮ ತ್ಯಾಜ್ಯ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಈಗ ರಕ್ತದೊಳಗೆ ಕ್ರಿಯಾಟಿನ್ ಜಾಸ್ತಿ ಆಯ್ತಂದ್ರೆ ನಮ್ಮ ಮೂತ್ರಪಿಂಡ ಹೆಂಗ್ ಆರೋಗ್ಯ ಉಳಿತದ್ರಿ? ಸೊ ನೀವು ಅದಕ್ಕೆ ಹೇಳ್ತೇನೆ, ನೀವು ನಮ್ಮನ್ನ ಡಾಕ್ಟರ್ ಆಗ್ಬಿಡ್ತೀರಿ. ಹಂಗ ನೀವ್ ಅಂದಂಗ ಇತಿಮಿತಿ ಅಂದಾಗ ನೆನಪಾತ್ ನಂಗ ಒಂದ್ ವಿಷಯ ಹೇಳ್ಬೇಕು. 4 ಇಡ್ಲಿ ತಿನ್ನೋದ್ ಕೆಪಾಸಿಟಿ ಇತ್ತಂದ್ರ 5ನೇ ತಿನ್ಬೇಕು. 4 ತಿಂದಿರ್ತೀವಿ ನಾವೀಗ. 5ನೇ ತಿನ್ಬೇಕಂದ್ರ 6ನೇ ತಿನ್ನೋ ಯೋಗ್ಯತೆ ಇದ್ರೆ 5ನೇ ತಿನ್ಬೇಕಂದ್ರ 3 ರೊಟ್ಟಿ ತಿಂದ್ಮೇಲೆ 4ನೇ ರೊಟ್ಟಿ ತಿನ್ಬೇಕಾರ 5ನೇ ರೊಟ್ಟಿ ತಿನ್ನೋ ಯೋಗ್ಯತೆ ಇದ್ರ 4ನೇ ರೊಟ್ಟಿ ತಿನ್ಬೇಕು. ಸೊ ಹಂಗ ನಮ್ ಹೊಟ್ಟೆ ಸ್ವಲ್ಪ ಖಾಲಿ ಇರ್ಬೇಕು ಅಂತ ನೀವು ಮಾತಾಡ್ಲಿಕ್ಕತ್ತ ನೆನಪಾಗಿತ್ತು ನಂಗೆ. ಸೊ ಇವತ್ತ ನಮ್ಮ ಕೇಳುಗರು ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. 142 ವಾರ ಆಯ್ತು. ಕೇಳುಗರು ಉತ್ಸಾಹ ಇನ್ನು ದಿವಸಕ್ಕೆ ದಿವಸ ಹೆಚ್ಚಾಗ್ಲಿಕ್ಕೆ. ಹೌದಿಲ್ರಿ? ಈ ವಿಷಯ ಇವತ್ತಿಂದ ಏನಂತಂದ್ರ
ಪದೇ ಪದೇ ಅಂತ. ಈ ಪದೇ ಪದೇ ಅನ್ನೋ ಶಬ್ದ ನಾವು ಮಾತಾಡ್ತಿರ್ತೀವಿ ನೋಡ್ರಿ. ಎಷ್ಟೋ ಸರಿ ನಾವು ಹೇಳಿದ್ದನ್ನ ಹೇಳ್ತೀವಿ, ಮಾಡಿದ್ದನ್ನ ಮಾಡ್ತಿರ್ತೀವಿ, ಆಮೇಲೆ ಯಾರಿಗೆ ಹೇಳಿರ್ತೀವಿ ಅದನ್ನ ನಾವು ಹಳ್ಳ ಬಳ್ಳ ಹೇಳ್ತಿರ್ತೀವಿ. ಅದು ವಿಶೇಷವಾಗಿ ಮಕ್ಕಳ ಜೊತೆಗೆ ಮಾತಾಡುವಾಗ ಯಾವ್ದಾದ್ರೂ ಒಂದು ವಿಷಯನ್ನ 2-3 ಸರಿ ಮಕ್ಕಳಿಗೆ ಹೇಳುವಂತದ್ದು ದೊಡ್ಡವ್ರದ್ದು ಸರ್ವೇ ಸಾಮಾನ್ಯ ಸ್ವಭಾವ ಆಗಿರ್ತದೆ. ಸೊ ನಾನೀಗಾಗಲೇ ಎಲ್ಲ ಒಂದ್ ಕಡೆ ನೋಡ್ಲಿಕ್ಕೆ ಎಲ್ಲ ಒಂದ್ ಕಡೆ ಕೂತ್ಕೊಂಡಾಗ ನೀವ್ ಒಂದ್ಸಲ ಹೇಳಿದ ಮೇಲೆ ಮತ್ತೆ ಯಾಕೆ ಹೇಳ್ತೀರಿ ಅಂತ ಹುಬ್ಳಿ ಆಗಿದೆ ನಡೆದಿರುವಂತ. ಅಂದ್ರ ಯಾರಿಗೇ ಆಗ್ಲಿ ಈ ಒಂದು ವಿಷಯವನ್ನ ಈಗ 142 ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮದೊಳಗೆ ಯಾವರ ಒಂದು ವಿಷಯನ ನಾವು ಹೊಳ್ಳಿ ಹೇಳಿದ್ವಿ ಅಂದ್ರ ಇದನ್ನ ಹೇಳಿದ್ದೆ ಹೇಳಿಕತ್ತಾರಲ್ಲ ಅಂತ ನಮ್ಮ ಕೇಳುಗರಿಗೆ ಅನಿಸ್ತದಲ್ಲ. ಹಂಗ ಪ್ರತಿಯೊಬ್ಬ ಕೇಳುಗರಿಗೆ ಮಾತನಾಡುವಾಗ ನೀವು ಹೇಳಿದ್ದನ್ನ ಹೇಳಿದ್ರಿ ಅಂತಂದ್ರ ಅವ್ರಿಗೇನ್ ಅನಿಸ್ತದ, ಯಾಕೋ ನೀವು ಪದೇ ಪದೇ ಹೇಳಿಕತ್ತಾರ ಅಂತ. ಈ ಪದೇ ಪದೇ ಅನ್ನೋ ಶಬ್ದ ಇದ್ರೊಳಗೆ ಎಷ್ಟು ಡೆಪ್ತ್ ವಿಚಾರದ ಯಾಕಿದು ಆಗ್ತದೆ ಅನ್ನೋದನ್ನ ಇವತ್ತು ನಾವು ಒಂಚೂರು ಹಂಗ ಅವಲೋಕನ ಮಾಡಬಹುದು. ಅದನ್ನ ಹೇಳಕತ್ತಾರ, ಹೇಳಿದ್ದೆ ಹೇಳಕತ್ತಾರ ಅಂತ ಹೇಳಿ ಹೇಳಿದ್ದನ್ನ ಭಾವನೆ ಬಂತಂದ್ರೆ ಈಗ ಅದನ್ನ ನಾವು ಮಕ್ಕಳ ಜೊತೆ ಇದ್ದಾಗ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಯಾವುದೋ ಒಂದು ವಿಷಯನ ಪ್ರತಿ ದಿವಸಕ್ಕೆ 8 ಸಲ ಹಿಂಗ್ 365 ದಿವಸ ಒಂದು ವರ್ಷದಾಗ ಹೇಳಿದಾಗ ಅವ್ರಿಗೇನಾಗ್ತದೆ ಅಂದ್ರೆ ಯಾವ್ದಾರ ಒಂದು ವಿಷಯವನ್ನ ಕೇಳಿಸಿಕೊಂಡ ಮೇಲೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರ ಅವರಿಗೆ ಅದರೊಳಗೆ ಏನಾರ ಒಂದು ಉತ್ಸಾಹ ಇರಬೇಕು, ಕಾರಣ ಇರಬೇಕು, ಮಾಡ್ಬೇಕಂತ ಅನಿಸ್ಬೇಕು. ಅದನ್ ಬಿಟ್ಟು ನೀವು ಬರೀ ಹೇಳಿದ್ದೆ ಹೇಳಿಕತ್ತಾರ ಅಂತೇಳಿರಿ. ಯಾವಾಗ ನಾವು ಹೇಳಿದ್ದಕ್ಕ ಗೌರವ ಸಿಗದೇ ಇದ್ದಾಗ ಬ್ಯಾಸರ ಯಾಕೆ ಬರ್ತೈತಿ ಜನರಿಗೆ ಅಂದ್ರೆ ನಾವು ಹೇಳಿದ್ದನ್ನ ಹೇಳಕ್ ಶುರು ಮಾಡೀವಿ. ನಮ್ಮ ಮಗನ್ ಕೂಡ ಇದಾನ, ಅಂದ್ರೆ ನಾ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಪ್ಪ ಇದ್ ಮಾಡು ಎಲ್ಲ ಹೇಳ್ತಿರ್ತೀವಿ. ಎಷ್ಟ್ ಸರಿ ಹೇಳ್ತಾರ, ನಾವು ಮನೆ ಮಾಡ್ತೀವಿ ಅಂತಂತಾರ. ಆದ್ರೆ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ಬೇಕಾಗ್ತದ. ಆದ್ರೆ ಅವರಿಗೆ ಬೇಜಾರಾಗೋದರ ಇರೋದು ತರ ಬೇರೆ ಶೈಲಿ ಒಳಗೆ ಮಾತಾಡೋದನ್ನ ಕಲಿಬೇಕು ಅಂತ ಹೇಳ್ತೀವಿ. ಈ ಪ್ರಶ್ನೆ ಇರೋದು ಏನಂತಂದ್ರ ನಿಮ್ಗೆ ಇದೊಂದು ಮಾತು ಹೇಳ್ತೇನಂತ. ನಾವು ಎಷ್ಟೋ ಸರಿ ನನ್ನ ಈ ಒಂದು ಚರ್ಚಾ ಒಳಗ ಅಲ್ಲಿ ಹೇಳ್ತಾರೋ, ಇಲ್ರಿ ನಮ್ಮ ಹುಡುಗರು ನಾವ್ ಎಷ್ಟು ಸಲ ಹೇಳ್ತೀವೋ ನಮ್ಮ ಮಾತೆ ಕೇಳಂಗಿಲ್ಲ ಅಂತ ಹೇಳಿ. ಅದಕ್ಕೆ ನಾನೇನ್ ಹೇಳ್ತೀನಿ, ನಿಮ್ ಹುಡುಗರು ನಿಮ್ ಮಾತು ಇಷ್ಟ ಸಲ ಹೇಳಿದ್ರು ಕೇಳಿಲ್ಲ ಅಂದ್ರ ಮತ್ತೆ ಇನ್ನೊಂದ್ಸಲ ಹೇಳ್ರಿ ಅಂತ ಹೇಳ್ತೀನಿ. ಇನ್ನೊಂದ್ಸಲ ಏನ್ರಿ, ಇನ್ನು 10 ಸಲ ಹೇಳ್ತೀನಿ. ಇನ್ನೊಂದ್ಸಲ ಹೇಳ್ರಿ, 11 ಸಲ ಹೇಳಿದ್ರೆ 1000 ಸಲ ಹೇಳಿವ್ ಸರ ಅಂದ್ರೂ ಕೇಳವಲ್ರಿ ಅಂದಾಗ ನಾ ಏನ್ ಹೇಳ್ತೀನಿ, ಹೇಳೋ ಪದ್ಧತಿ ಚೇಂಜ್ ಮಾಡ್ತೀವಿ. ಸೊ ಯಾವಾಗ ನೀವು ಹೇಳಿದ್ದನ್ನ ಹೇಳಿದಾಗ ಅವ್ರಿಗೆ ತಿಳಿದಿಲ್ಲ ಅಂದ್ರ ಆ ಪದ್ಧತಿಯಿಂದ ಅವ್ರಿಗೆ ತಿಳಿಯಂಗಿಲ್ಲ. ಎಂತ ಮಾತ್ರಿ, ಪದೇ ಪದೇ ಹೇಳೋ ಬದ್ಲಿ ಶೈಲಿಯನ್ನ ಬದಲಿ ಮಾಡ್ತಾರೆ. ಒದರಿ ಹೇಳೋದು, ಬೈದ್ ಹೇಳೋದು, ಅಥವಾ ಕೀಟ್ಲೆ ಮಾಡಿ ಹೇಳೋದು, ಇವೆಲ್ಲ ಏನಾಗ್ತಾವ, ಇದು ಒಂದ್ಸರಿ ಗೊತ್ತಾಗ್ತದ. ನಮ್ಮಪ್ಪ ನನಗೆ ಹಿಂಗೆ ಹೇಳ್ತಾನ, ನಮ್ಮವ್ ನನಗೆ ಹಿಂಗೆ ಹೇಳ್ತಾಳ, ನಮ್ಮ ಅಣ್ಣ ನನಗೆ ಹಿಂಗೆ ಹೇಳ್ತಾನ ಅಂತ ಯಾವಾಗ ಒಂದ್ಸರಿ ಅದು ಪರಿವಿಧಿ ಬಂದ್ವಿ ನಾವಂದ್ರೆ ಆ ಮಾತಿನೊಳಗೆ ಶಕ್ತಿ ಇರಂಗಿಲ್ಲ. ಒಂದ್ ಮಾತು ಹೇಳಿದ್ರಿ ನೋಡ್ರಿ ನೀವು, ಮಕ್ಕಳು ಉಪದೇಶ ಮಾಡಿದ್ರೆ ಕೇಳೋದಿಲ್ಲ, ಅವರು ನಿಮ್ ಮಾತು ಕೇಳೋದಿಲ್ಲ, ನೀವು ಮಾಡೋದನ್ನ ನೋಡಿ ತರ್ತಾರ. ಅಂದ್ರೆ ನಮ್ಮ ಕೃತಿಗಳನ್ನ ನೋಡ್ತಿರ್ತಾರ, ಕೃತಿ ಮೂಲಕ. ಆಮೇಲೆ ಇನ್ನೊಂದು ಆತ್ಮಗೌರವ ಬಹಳ ಮುಖ್ಯ ಅಲ್ರಿ. ಅಂದ್ರೆ ಯಾವಾಗ್ಲೂ ಕೂಡ ಮಕ್ಕಳಿಗೂ ಕೂಡ ಇರ್ತದ, ಮಕ್ಕಳ ಒಳಗಿನ ಒಂದು ಶಕ್ತಿಯನ್ನ ಪುನರುಜ್ಜೀವನಗೊಳಿಸಿ ನೀವು ಬೇಕಾದ್ ಮಾಡ್ಲಿಕ್ಕೆ ಸಾಧ್ಯದ ಮಾಡ್ರಿ ಅಂತ ಆ ಒಂದು ಶೈಲಿ ಒಳಗೆ ಹೇಳಕ್ ಸಾಧ್ಯ ಆದ್ರೆ ಪದೇ ಪದೇ ಆಗುದಿಲ್ಲ. ಅದು ವಿಧ ವಿಧ ಆಗ್ತದೆ. ಹೌದು, ಆಸಕ್ತಿ ಹುಡ್ತದ. ಸೊ ಹಂಗ ನಾವಿಲ್ಲಿ ಏನ್ ತಿಳ್ಕೊಬೇಕಂತಂದ್ರ ಪದೇ ಪದೇ ಹೇಳೋದ್ರ ಬದ್ಲಿ ನಾವೇನ್ ಮಾಡ್ಬೇಕು, ಬೇರೆ ರೀತಿಯಿಂದ ಹೇಳೋದನ್ನ ಕಲಿಬೇಕು. ಇದು ಕೇಳೋರ ದೃಷ್ಟಿಕೋನದೊಳಗ. ಇನ್ನ ಹೇಳೋರ ದೃಷ್ಟಿಕೋನದೊಳಗ ನಾವ್ ಯಾವತ್ತೂ ಹಂಗ ಹೇಳ್ಬೇಕಂತ ಅನಿಸ್ತಿರ್ತದಲ್ಲ ನಮಗ. ನಾವ್ ಯಾಕೆ ಹಂಗ ಅನಿಸ್ತಿರ್ತದಂದ್ರ ನಮಗ ಮಾನಸಿಕವಾಗಿ ನಾವು ಸಮತೋಲನವನ್ನ ಅಲ್ಲಿ ಇರೋದಿಲ್ಲ, ಡಿಸ್ಟರ್ಬ್ಡ್ ಇರ್ತೀವಿ ನಾವು. ಈಗ ನಿಮ್ ಮಗ ಅವ ಅಂತಾನ, ಯಾಕೆ ಬಡ್ಕೋತೀಯಪ್ಪ, ನಾ ಎಲ್ಲ ಎಕ್ಸರ್ಸೈಸ್ ಆಮೇಲೆ ಮಾಡ್ತೀನಿ, ನಮ್ಗೆ ಆಫೀಸ್ನಾಗ ಕೆಲಸ ಇರ್ತೈತಿ, ಅಲ್ಲಿ ಕೆಲವು ಮಂದಿಗೆ IT ಒಳಗೆ ಜಿಮ್ ಇರ್ತಾವ, ನಮ್ಗೆ ಬ್ಯಾಸರ ಆಗ್ತದೆ ಆಫೀಸ್ನಾಗ ಕೆಲಸ ಮಾಡಿದ್ರೆ 1 ತಾಸು ಮೇಲೆ ಹೋಗಿ ಜಿಮ್ ಮಾಡಿ ಬರ್ತೀವಿ ನಾವು ಅಂತ ಏನಾದ್ರು ಅವ್ರದ್ದು ಪದ್ಧತಿ ಇರ್ತೈತದ. ಇಲ್ಲ ನಾವೇನ್ ಮಾಡ್ಕೊಳಿಕತ್ತೀವಿ, ನಾವು ನಮ್ಮ ಸಮತೋಲನ ನಾವು ಕಳ್ಕೊಳಿಕತ್ತೀವಿ. ಇಲ್ಲಿ ನಮಗೇನ್ ಬೇಕಪ್ಪ ಅಂದ್ರೆ ಹೇಳೋರಿಗೆ ಮಾನಸಿಕ ಸಂತೃಪ್ತಿ ಅಥವಾ ಸದೃಢತೆ ಬೇಕಾಗಿದೆ, ಸ್ಥಿರತೆ, ಮಾನಸಿಕ ಆರೋಗ್ಯ ಬೇಕಾಗಿದೆ. ಯಾವಾಗ ಕಡಿಮೆ ಆಗಿರ್ತೈತಲ್ಲ ನನ್ನ ಹತ್ರ, ಅವಾಗ ನಾನು ಡಿಸ್ಟರ್ಬ್ಡ್ ಆದಾಗ ಅವಾಗ ನಾನು ಈ ರೀತಿ ವರ್ತನೆ ಮಾಡುವಂತ ಸಾಧ್ಯತೆ ಇರ್ತೈತಿ. ಏನೋ ಒಂದು ಓದಿ ಬಿಡೋದು, ಏನೋ ಒಟ್ಟು ಅದನ್ನ ಒಂದೇ ವಿಷಯದ ಮೇಲೆ ನಾನು ನಿಂಗೆ ಹೇಳಿದ್ದೆ, ಬಿಸಿನೀರ್ ಬಿಡಬೇಡ ಅಂತ ಹೇಳಿದ್ದೆ, ಬಚ್ಚಲ್ದಾಗ ಲೈಟ್ ಹಚ್ಬೇಡ ಅಂತ ಹೇಳಿದ್ದೆ, ಲೈಟ್ ಹಚ್ಬೇಡ ಅಂದಿದ್ದೆ, ಫ್ಯಾನ್ ಹಚ್ಬೇಡ, ಸ್ವಿಚ್ ಆನ್ ಮಾಡಬೇಡ, ಬೆಡ್ ಶೀಟ್ ಮಾಡು, ಓದು, ಬರೀ ಊಟ ಮಾಡು, ತಿನ್ಬೇಡ, ಚೆಲ್ಲಬೇಡ, ಇಷ್ಟು ವಿಚಾರಗಳದಾವಲ್ಲ. ಇವಿಷ್ಟು ವಿಚಾರ ನಾವು ದಿವಸ ಹೇಳ್ತೀವಿ ಮಕ್ಕಳಿಗೆ. ಮಾನಸಿಕ ತುಮ್ಮಲ ಇದ್ದಾಗ ಸುಮ್ನೆ ಇರೋದು ಒಳ್ಳೇದು. ಯಾಕ್ರಿ ಅಲ್ಲಿ ತಿಳ್ಕೋಬೇಕು. ನೀವು ಸುಮ್ನೆ ಇದ್ದಾಗ ಸೋತು ಸುಮ್ನೆ ಇರೋದಂತಾರ, ಸೋತು ಸುಮ್ನೆ ಇರಬಾರದು, ಅಲ್ಲೇ ಅನ್ನೋದನ್ನ ಗೊತ್ತು ಮಾಡ್ಕೋಬೇಕು. ಅವಾಗ ಅದನ್ನೂ ಸಹ ನಾವು ಅದನ್ನ ಹತೋಟಿಗೆ ತರಬಹುದು, ಮತ್ತೆ ನಾವು ಬೆಳೆಯಬಹುದು. ಅದಕ್ಕೆ ನಾ ಹೇಳ್ತಿರ್ತೀನಿ, ನೀವು ನಿಮ್ಮ ದೇಹದ ಜೊತೆ ಮಾತಾಡ್ಬೇಕಂತ, ನಿಮ್ ಮನಸ್ಸಿನ ಜೊತೆನೂ ನೀವು ಮಾತಾಡ್ಬೇಕು. ಯಾಕೆ ನೀ ಹಿಂಗಿದ್ದಿ, ಇವತ್ತು ನಾನು ಸುಸ್ತಾಗೈತಿ ಅಥವಾ ನನ್ನ ಮನಸ್ಸಿಗೆ ನೋವಾಗೈತಿ ಅಂದ್ರೆ ಯಾಕಾಗಿ? ಮೊನ್ನೆ ಒಬ್ಬ ಡಾಕ್ಟರ್ ಹೇಳಕತ್ತಿದ್ರ, ಅಂದ್ರೆ
ನಿಮ್ಮ ದೇಹಕ್ಕೆ ತನ್ನನ್ನು ಸರಿ ಮಾಡ್ಕೊಳ್ಳೋದು ವಿಧಾನ ಎಷ್ಟೋ ಗೊತ್ತದ. ಆದ್ರೆ ನೀವು ಆ ದೇಹದ ಕೂಡ ಮಾತಾಡೋದು ಕಲೀರಿ. ನಮ್ ಕಡೆ ಬರೋ ಅವಶ್ಯಕತೆ ಇಲ್ಲ ಎಷ್ಟೋ ವಿಷಯಗಳಿಗೆ ಅಂತ ವೈದ್ಯರು ಹೇಳಿದ್ರು ನನಗೆ. ಅಂದ್ರ ನಾವು ಮಾನಸಿಕವಾಗಿ ಹಿಂಗ ಸಮತೋಲನವನ್ನ ಕಡಿಮೆ ಮಾಡ್ಕೊಂಡಾಗ ಕೇಳ್ರಿ ನಿಮ್ ಮನಸ್ಸಿಗೆ ಯಾಕೆ ಹಿಂಗಾಗಿ ಅಂತ. ಅವಾಗ ಅದು ಉತ್ತರ ಕೊಡ್ತೈತಿ, ಇಲ್ಲ ಅಂತದಕ್ಕಾತ ಹಿಂಗಾದೆ ಅಂತ. ಅವಾಗ ಅದಕ್ಕೆ ಹೇಳ್ರಿ. ಅವೆಲ್ಲ ಇರುವ ಜೀವನದೊಳಗ ಸ್ವಲ್ಪ ಶಾಂತ ಆಗಿ ನೀನ ಮತ್ತೆ ನಾಳೆ ಮತ್ತೆ ಸರಿ ಆಗ್ತೈತಿ. ನೋಡ್ರಿ ಡಾಕ್ಟರ್ ಗುರುರಾಜ್ ಅವರೇ, ಅಂದ್ರೆ ಸಾಮಾನ್ಯ ಜನರು ವಿಚಾರ ಮಾಡೋದಕ್ಕ ಮತ್ತೆ ಸಮಾಲೋಚಕರು ವಿಚಾರ ಮಾಡೋದಕ್ಕ ಏನು ಫರಕ್ ಅದ ಅನ್ನೋದು ಇಲ್ಲಿ ಗೊತ್ತಾದ ನೋಡಿ. ಅದಕ್ಕೆ ಗುರುರಾಜ್ ಪಾಟೀಲ್ ಅವರು ಪದೇ ಪದೇ ನೀವು ಬೇಕು ನಮ್ಗೆ. ಸೊ ಅದು ನಿಮ್ ದೊಡ್ಡತನ. ಅದಕ್ಕೆ ನಾ ಏನ್ ಹೇಳೋದಂದ್ರ, ನೀವು ಪದೇ ಪದೇ ಹೇಳ್ಬೇಕಾರ ಒಂದು ಫಲ ಸಿಗೋಲ್ತು ಸಮಾಜದೊಳಗೆ. ನೀವ್ ಎಷ್ಟಂತ ತಡಿ ಹೊಡ್ಕೋತೀರಿ, ಹೌದಾ? ಕೆಲಸ ಆಗ್ವಲ್ತು ಒಂದೇದ್ದು. ಅದನ್ನ ಬಾಹ್ಯ ಪ್ರಪಂಚಕ್ಕೆ ನಾವ್ ಹೇಳೋ ಪದ್ಧತಿ ಚೇಂಜ್ ಮಾಡ್ಬೇಕು. ಆಂತರಿಕ ಪ್ರಪಂಚಕ್ಕೆ ನಾವೇನ್ ಮಾಡ್ಕೋಬೇಕಾಗಿದೆ ಅಂದ್ರೆ, ನಾವು ನಮ್ ಬಗ್ಗೆ ನಾವ್ ವಿಚಾರ ಮಾಡ್ಬೇಕು. ಯಾಕೆ ಹಿಂಗಾಗಿವ್ ನಾವಿವತ್ತು? ಇವತ್ತು ನಂಗೆ ತಲೆ ನ್ಯೂಸ ಅಂತೈತಿ. ಯಾಕೆ ನ್ಯೂಸ ಅಂತೈತಿ? ನಾ ಯಾಕೆ ಅವ್ನು ಹಳ್ಳ ಬಳ್ಳ ಅದನ್ನ ತಲೆ ಬಿಡ್ಕೊಂಡು ಅಂತೀನಿ. ಒಂದ್ ವಿಚಾರ ಐತಿ ನೋಡ್ರಿ, ತತ್ತಿ ಹೊರಗಿಂದ ಹೊಡೆದ್ರ ಬದುಕಿಲ್ಲ, ಒಳಗಿಂದ ಹೊಡೆದ್ರ ಬದುಕು. ಅಂದ್ರೆ ಜೀವ ಹುಡ್ತದ. ಹಂಗ ಮಕ್ಕಳು ತಮ್ಮೊಳಗ ತಾವು ಬದಲಿ ಆಗೋಂಗ್ ನಾವು ನಮ್ಮ ಒಂದು ವರ್ತನೆಯನ್ನ ನಾವು ಬದಲಿ ಮಾಡ್ಕೊಳ್ಬೇಕು. ಅವ್ರಿಗೆ ಏನ್ ಹೇಳಿದ್ರೆ ಅವ್ರಿಗೆ ಒಳಗಡೆ ತಗೊಳಕ್ ಸಾಧ್ಯ ಅದ. ನಾವು ಅಭ್ಯಾಸ ಮಾಡ್ಬೇಕಂದಂಗ ಆತು. ಸಂಶೋಧಕರ ಆಗ್ಬೇಕು ನಾವು. ಸೊ ಅದಕ್ಕೆ ನಾವು ಈಗ ಒಳಗಿಂದ ಹೊಡಿಬೇಕನ್ನೋನ. ನೀವು ಹೇಳಿದಂಗೆ ಒಳಗಿಂದ ಹೊಡೆದಾಗ ಅಲ್ಲಿ ಜೀವ ಇರ್ತೈತಿ. ನಮ್ಮನ್ನ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳಿಕ್ ಸಾಧ್ಯ ಇದ್ರೆ ನಾ ಯಾಕೆ ಇಷ್ಟ ಡಿಸ್ಟರ್ಬ್ ಅದೀನಿ? ಈ ನೋಡ್ರಿ, ಎಲ್ಲಾ ವಯೋಮಿತಿಗೆ ಸ್ತ್ರೀಯರಿಗೆ ಒಂದು ವಯೋಮಿತಿಗೆ ಬಂದ 40-45 ಬಂದ್ಮೇಲೆ ಮಾನಸಿಕವಾಗಿ ತುಮುಳದೊಳಗೆ ಬಿದ್ದಿರ್ತಾರೆ. ನಾ ಏನಂತೀನಿ, ಒಬ್ಬರ ಕೂತವಣ್ಣ ಮಾತಾಡ್ರಿ, ನಿಮ್ಮಷ್ಟಕ್ಕೆ ನೀವು ಅದನ್ನ ಸಮಾಧಾನ ಮಾಡ್ಕೊಡ್ರಿ, ಸುಧಾರಿಸ್ರಿ. ಎಲ್ಲಿ ಏನ್ ಕೊರತೆ ಐತಿ ಆ ಕೊರತೆಯನ್ನ ಅರ್ಥ ಮಾಡ್ಕೊಡ್ರಿ. ಶಾಶ್ವತ ಆದಲ್ಲ ಸಂಪತ್ತು. ಯಾವ್ದಂದ್ರೆ ಸಂತೋಷವೇ ಸಂಪತ್ತು. ವಿಶೇಷವಾಗಿ ತಾಯಂದ್ರು ಮೆನೋಪೋಸ್ ಸಂದರ್ಭದೊಳಗ ಸಾಕಷ್ಟು ಆ ಸಂದರ್ಭದೊಳಗ ಎಷ್ಟೋ ಒಂದಿಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರೆ. ಅದು ಆಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಇದ್ದಂತ ಯಜಮಾನ್ರನ್ರಿ, ಅವರು ಸಹಿತ ಒಂದಿಷ್ಟು ಅನಾರೋಗ್ಯ ಕಾರಣ, ಶುಗರು, BP, ಮತ್ತೊಂದು ಮಗುದೊಂದು ಮೊಣಕಾಲು ನೋವು, ಇವೆಲ್ಲ ಆದಾಗ ಪದೇ ಪದೇ ಅವ್ರಿಗೆ ಅನಿಸ್ತಿರ್ತೈತಿ ನಾ ಏನೋ ಇದು ಹಿಂಗಿರ್ಬೇಕು ಅಂತ ಹೇಳಿ. ಹಂಗಿಲ್ದೇ ಇದ್ದಾಗ ಒಂದು ಬಾಹ್ಯವಾಗಿ ನಾವು ಅವ್ರಿಗೆ ಹೇಳೋ ಪದ್ಧತಿ ಚೇಂಜ್ ಮಾಡ್ಕೋಬೇಕು. ಆಂತರಿಕವಾಗಿ ಏನ್ ಮಾಡ್ಕೋಬೇಕಂತಂದ್ರೆ, ನಮಗ್ ನಾವು ಒಮ್ಮೆ ಯಾವಾಗಾರ ಪದೇ ಪದೇ ಹೇಳ್ಕೋಬೇಕು. ಹೊರಗೆ ಹೇಳೋದ್ ಬದ್ಲಿ ನಾವು ನಮ್ಮ ಹೇಳ್ಬೇಕು. ಇಲ್ ಬಿಡ, ನಾವು ಮಂದಿ ಸಂತೈಸ್ತೀವಿ, ನಮ್ಮನ್ನ ಸಂತೈಸ್ಕೊಳ್ಳೋದು ಯಾವಾಗ? ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಬಸವಣ್ಣ ಹೇಳ್ಯಾರ. ಹಂಗ ನಾವು ನಮ್ಮೊಳಗ ನಾವು ಒಂದ್ ಸ್ವಲ್ಪ ಇರ್ಲಿ, ಸಮಾಧಾನ ಇರು. ಇವತ್ತಿಲ್ಲ ನಾಳೆ ಆಗ್ತೈತಿ. ಈಗ ಮನುಷ್ಯ ಹುಟ್ಟು ಬಂದಿ ಮಸ್ತ್ ಬದುಕಿ ಬಿಡ, ಸುಖದಿಂದ ಬದುಕಿ ಬಿಡು. ಈಗ ಬದುಕಲಿಲ್ಲ ಅಂದ್ರೆ ಅದಕ್ಕರ ಒಂದ್ ಹಿಡ್ಕೊಂಡ ಅದಕ್ಕೆ ಜೋತಾಡಿ. ಸೊಳ್ಳೆ ಒಂದ್ ಸಣ್ಣದಿರ್ತೈತ್ರಿ, ಆ ಸೊಳ್ಳೆ ನಿಮ್ಮ ಕೆನ್ನೆ ಮೇಲೆ ಕೂತ್ರ ಎಷ್ಟು ಜೋರ್ ಹೊಡ್ಕೋತೀರಿ ನೀವು, ಹೌದಿಲ್ಲ? ಹಂಗ ಒಂದ್ ಸಣ್ಣ ಪದಾರ್ಥ ನಮ್ ಜೀವನಕ್ಕೆ ದೊಡ್ಡ ದೊಡ್ಡ ಪೆಟ್ಟು ಕೊಡ್ತಿರ್ತಾವ. ಅದನ್ನ ಮಾಡ್ಕೋಬಾರ್ದಂತಂದ್ರ, ನೀವು ಕಪಾಳ ಹೊಡ್ಕೋಬಾರ್ದಂದ್ರ ಸೊಳ್ಳಿನ ಓಡಿಸಾಕ್ ಕಲೀರಿ. ಆಂತರಿಕವಾಗಿ ಒಂದು ರಿಪೇರಿ ಆದಾಗ, ನಾವು ಹೇಳಿದ್ದನ್ನ ಹೇಳೋದು, ಪದೇ ಪದೇ ಹೇಳೋದು ಆದಾಗ ನಾವು ಇದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸ್ತು. ಆರೋಗ್ಯದಾಯಕವಾದ ಶೈಲಿಯನ್ನ ರೂಢಿಸಿಕೊಳ್ಳೋದು ಅಂದ್ರೆ ಖಂಡಿತವಾಗಿ ಪದೇ ಪದಕ್ಕೆ ಒಂದು ಆಲ್ಟರ್ನೇಟಿವ್ ಅಂತೀವಿ, ಪರ್ಯಾಯ ವ್ಯವಸ್ಥೆ. ಅದು ವ್ಯವಸ್ಥೆ ಬಹಳ ಅರ್ಥವಾಗಿ ಮಾತಾಡ್ತಾ ಇದ್ದೀವಿ, ವಿರಾಮ ಕೊಟ್ಟಂಗ. ಅದಕ್ಕೆ ಪದೇ ಪದೇ ನಾವು ಮಾತಾಡೋದಕ್ಕಿಂತ ಏನ್ ಪ್ರಶ್ನೆ ಕೊಡ್ಬೇಕು ಅಂತ ಹೇಳ್ತೇವೆ. ಸೊ ಇವತ್ತು ಕೇಳುಗರ, ಏನ್ ನಿಮ್ ಜೊತೆ ನಾನು ಮಾತಾಡ್ಲಿ, ಏನ್ ನಿಮ್ಮ ಪ್ರೀತಿನ ಎಷ್ಟಂತ ಗಳಿಸ್ಲಿ. ನಮ್ಮ ಕಿರುವತ್ತಿ ಅಜ್ಜಿ ಪತ್ರ ಬರೆದಾರ. ಶಟರ್ಸ್ ಆಫೀಸ್ ಬಾಲತ ತಕ್ಷಣ ಮುಂದ ರಂಗೋಲಿ ಹಾಕಿದಂಗ ಪತ್ರ ಇರ್ತಾವ. ಸೊ ನಿಮ್ಮೆಲ್ಲ ಪತ್ರ ಬರೆಯೋರಿಗೆ ಅನೇಕ ಧನ್ಯವಾದಗಳು. ಇದರಿಂದ ನೀವು ಬರೀ ಉತ್ತರ ಬರೀಲಿಕ್ಕತ್ತಿಲ್ರಿ, ನೀವು ಈ ಕಾರ್ಯಕ್ರಮನ ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ನನಗೆ ತಿಳಿತದ. ಈ ಕಾರ್ಯಕ್ರಮ ಹೋದ ತಕ್ಷಣ 4-5 ಫೋನ್ ಬರ್ತಾವ ನಂಗೆ, ಅವರು ಪ್ರೀತಿಯನ್ನು ಹಂಚ್ಕೋತಾರ. ನನಗೆ ಇದು ಸ್ಫೂರ್ತಿ ಕೊಟ್ಟದ. ಸೊ ಹಂಗಾಗಿ ಇನ್ನು ನಿಮ್ ಜೀವನದೊಳಗ ನಿಮ್ಮ ಮಾನಸಿಕ ಸದೃಢತೆಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಯಾವ ಒಂದು ಹೆಜ್ಜೆಯನ್ನ ನೀವು ಇವತ್ತಿನಿಂದ ಶುರು ಮಾಡ್ತೀರಿ, ಅದನ್ನ ನಮಗ ಬರೆದು ಕಳಿಸ್ರಿ. ಬದಲಾವಣೆ ಜಗದ ನಿಯಮ. ನಾವು ಬದಲಾಗ್ಲಿಕ್ಕೆ ನಾವು ಕಲಿತ್ರೆ ನಾವು ಜಗತ್ತಿನೊಳಗೆ ಹೆಚ್ಚು ಆನಂದವನ್ನು ಪಡಿತೀವಿ ಅಂತ ಅದ್ಭುತ ಮಾತುಗಳನ್ನು ಹೇಳಿದಿರಿ. ಪದೇ ಪದೇ ಅದೇ ವಿಚಾರಗಳಿಗೆ ನಾವು ಜೋತ್ಕೊಳ್ಳೋದು ಬದಲಿ ಹೊಸ ಹೊಸ ವಿಚಾರಗಳನ್ನ ಅನ್ವೇಷಣೆ ಮಾಡ್ಲಿಕ್ಕೆ ಹೊಂಟ್ರೆ ಖಂಡಿತವಾಗಿ ಕೂಡ ಒಂದು ಮಕ್ಕಳಿಗೂ ಕೂಡ ಹಿಡಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಹಂಗಾಗ್ಲಿ ಮಕ್ಕಳು ಒಳಗಿಂದ ಬದಲಿ ಆಗುವಂತ ಅವಕಾಶ ದೊರೆಯಲಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನಮಸ್ಕಾರ. ನಮಸ್ಕಾರ. ಆಲೋಚನೆ ಸಮ ಆಲೋಚನೆ, ಏಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು, ಮನವನ್ನು ಗೆಲ್ಲಲು, ಜೀವನ ಸಾಗಲು
ಪಾಲನೆ ಪೋಷಣೆ. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಪದೇ ಪದೇ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೌಳೇನ್. ಸಂಕಲನ ತ್ರಿವೇಣಿ ಬೆಟಗೇರಿ. ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ. ಕಲಿಯಲು ಕಲಿಯಿರಿ, ಕಲಿಯಿರಿ. ಸುಬೋಧ ಕಲಿಕಾ ಕೇಂದ್ರ. ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ, ಜೀವನಕ್ಕಾಗಿ ಕೌಶಲ್ಯಗಳ ಅರಿವು, ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ, ಆಹ್ಲಾದಕರ ವಾತಾವರಣ, ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ, ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ. ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ. 10ನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ. ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ. ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಫೋನ್ ನಂಬರ್ 9980137798. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸ್ವದೇಶಿ ಪ್ರತಿಪಾದಕರು ಹಾಗೂ ಸಮಾಜ ಚಿಂತಕರು ಆಗಿರುವ ಅರವಿಂದ ಮಾನೆ. ತಮ್ಮ ಹೋಟೆಲ್ನ ಸ್ವಾದಿಷ್ಟ ರಾಗಿ ತಿನಿಸು ಹಾಗೂ ವಿವಿಧ ಖಾದ್ಯಗಳಿಗಾಗಿ ಹೆಸರುವಾಸಿ. ಸಂಪರ್ಕಿಸಿ ಗಜಾನನ ಹೋಟೆಲ್, ಮರಾಠ ಗಲ್ಲಿ, ಹುಬ್ಬಳ್ಳಿ. ಮೊಬೈಲ್ 9844010110.